ಜಾನು ಜಾನು ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಈಗ ಗೊತ್ತಾಗಿರ್ಬೇಕು ಅರ್ಪಿತಾಗೆ ಮಮ್ಮನ ಎದುರು ಹಾಕೊಂಡ್ರೆ ಎಷ್ಟು ಕಷ್ಟ ಅಂತ. ಅಷ್ಟೇ ಅಲ್ಲ, ಅವಳಿನ್ ಯಾವತ್ತೂ ನಮ್ ಲೈಫಿಗೆ ವಾಪಸ್ ಬರಲ್ಲ. ಅರ್ಪಿತಾ ಮನೆಗೆ ಹೋಗ್ತಿದ್ದಂಗೆ ರಾಕಿ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಅರ್ಪಿತಾ ಕಣ್ಣು ಕಾಣ್ದಂಗೆ ಊರ್ ಬಿಟ್ಟು ಹೋಗ್ತಾಳೆ. ಜಾನು ಜಾನು ನೀನೇನು ಸಾಮಾನ್ಯದವಳಲ್ಲ. ಯು ಆರ್ ರಿಯಲಿ ಗ್ರೇಟ್. ಎಲ್ಲಿ ತನಕ ನೀನ್ ನನ್ನ ಜೊತೆ ಇರ್ತೀಯೋ ಅಲ್ಲಿ ತನಕ ಯಾರು ನನಗೇನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾವಿಬ್ರು ಯಾವಾಗ್ಲೂ ಜೊತೆಲಿರ್ಬೇಕು, ಕಷ್ಟದಲ್ಲಿ ಒಬ್ರಿಗೊಬ್ರು ಆಗ್ಬೇಕು. ಇಲ್ಲ ಅಂದ್ರೆ ನಮ್ ಪ್ರೀತಿಗೆ ಏನ್ ಬೆಲೆ ಇರುತ್ತೆ ಹೇಳಿ. ಆದ್ರೆ ನೀವ್ ಹುಷಾರಾಗಿರಿ. ನಾಳೆ ಒಂದೇ ದಿನ ಆ ಸೂರ್ಯನಿಂದ ದೂರ ಇದ್ಬಿಡಿ. ಸರಿ, ನಾನ್ ಮನೆಗೆ ಹೋಗಿ ಬರ್ತೀನಿ. ಬಾಯ್. ಸರಿ, ಹುಷಾರು. ಮಾಧುರಿ ಇಲ್ಲಿ ಬಚ್ಚಿಟ್ಕೊಂಡು ಏನ್ ಮಾಡ್ತಾ ಇದ್ರು? ನಾಳೆ ಸೂರ್ಯನಿಂದ ದೂರ ಇರ್ತೀನಿ. ಮಾಡಿದ್ದು ಪ್ರೇರಣನ ಸೂರ್ಯನಿಂದ ದೂರ ಮಾಡ್ತೀನಿ. ಏರ್ ಟಿಕೆಟ್ ಬುಕ್ ಆಗಿರೋದನ್ನ ನಿಮ್ಮ ಮೊಬೈಲ್ಗೆ ಫಾರ್ವರ್ಡ್ ಮಾಡಿದ್ದೀನಿ. ಬಾಮ್ಮ, ಬಟ್ಟೆ ಎಲ್ಲಾನು ಪ್ಯಾಕ್ ಮಾಡ್ಕೊಳ್ಳೋಣ. ನನಗೆ ಮುಂಬೈನಲ್ಲಿ ಒಳ್ಳೆ ಕೆಲಸ ಸಿಕ್ಕಿದೆ, ನಾವು ಅಲ್ಲಿಗೆ ಶಿಫ್ಟ್ ಆಗೋಣ. ಸೂರ್ಯ ಬಾಬಾ. ನನ್ನ ರೂಮಲ್ಲಿ ಏನ್ ಮಾಡ್ತಿದ್ದೀರಾ ನವೀನ್? ಸೂರ್ಯ, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಅಮ್ಮನ ಹತ್ರ ಏಟು ತಿಂದ ಮಗುನ ಮುಖ ಹೇಗಿರುತ್ತೆ ಅಂತ ಒಂದು ಸಾರಿ ನೋಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಆದ್ರೆ ನಿನ್ ತರ ಯಾರು ಇಲ್ದಿದ್ದಾಗ ರೂಮ್ ಚೆಕ್ ಮಾಡೋದಾಗ್ಲಿ, ಡಾಕ್ಯುಮೆಂಟ್ಸ್ ಕದಿಯೋದಾಗ್ಲಿ ನಾನು ಸಿಂಹದ ತರ ಎದುರುಗಡೆ ನಿಂತ ಅಟ್ಯಾಕ್ ಮಾಡ್ತೀನಿ. ಸಿಂಹನ ನೀವು? ಒಂದ್ಸಲ ಕನ್ನಡಿಲಿ ಮುಖ ನೋಡ್ಕೊಂಡಿದ್ದೀರಾ? ಅವಾಗ ನಿಮ್ಗೆ ಗೊತ್ತಾಗತ್ತೆ ನೀವೆಂತವ್ರು ಅಂತ. ನಿಮ್ಮಷ್ಟು ಚೀಪ್ ವ್ಯಕ್ತಿ ನನ್ನ ಲೈಫಲ್ಲೇ ನೋಡಿಲ್ಲ. ದೊಡ್ಡವರಿಗೆ ಮರ್ಯಾದೆ ಕೊಡೋ ಸೂರ್ಯ. ದೊಡ್ಡ ಮನೆತನದ ಹುಡುಗ ನೀನು. ನಿಮ್ಗೆ ಮರ್ಯಾದೆ ಎಲ್ಲ ತುಂಬಾ ದೊಡ್ಡ ಪದ. ಅದು ಅಲ್ಲದೆ ನೀವೇ ಹೇಳಿದ್ರಲ್ಲ ಈ ವಯಸ್ಸೆಲ್ಲ ಮರ್ತ್ಬಿಡು ಅಂತ. ಪ್ರದೀಪ್ ಅಲ್ಲ, ನವೀನ್ ಚಂದ್ರ ಒಡೆಯರ್. ನೀವ್ ಯಾರು ಬೇಕಾದರೂ ಆಗಿರಿ, ಮೊದಲು ಮನುಷ್ಯ ಆಗೋದು ಇಂಪಾರ್ಟೆಂಟ್. ನೀವು ಮನುಷ್ಯ ಅಲ್ಲ, ರಾಕ್ಷಸ. ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಯಾವ ಲೆವೆಲ್ ಬೇಕಾದರೂ ಇಳಿತೀರ. ಸೂರ್ಯ, ನಾನು ನಿನಗೆ ಚಾಲೆಂಜ್ ಮಾಡ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಈಗ ನೀನೇ ನೋಡು ಎಂತ ಪರಿಸ್ಥಿತಿಯಲ್ಲಿ ನೀನಿದ್ಯಾ ಅಂತ. ಜನ ನಿನ್ನನ್ನು ನೋಡಿ ನಗುತ್ತಾರೆ, ಎತ್ತ ಮನೆ ಕಪಾಳಕ್ಕೆ ಹೊಡೆದ್ಬಿಟ್ಲು ಅಂತ. ಇದಕ್ಕಿಂತ ಇನ್ನೇನ್ ಬೇಕು? ಅಯ್ಯೋ ಸೂರ್ಯ, ಅಳಬೇಡ. ಇನ್ನು ಅಳೋದು ಬೇಕಾದಷ್ಟು ಬಾಕಿ ಇದೆ. ನಾನು ಪ್ರೇರಣನ ಮದುವೆಯಾಗಿ ಕರ್ಕೊಂಡು ಹೋಗ್ತೀನಲ್ಲ, ಆಗ ನೀನು ಬಿದ್ದು ಒತ್ತಾಡಿ ಒತ್ತಾಡಿ ಅಳಬೇಕಾಗತ್ತೆ.
ಅವಶ್ಯಕತೆ ನಿನಗೆ ಬರುತ್ತೆ. ಇದರ ಅವಶ್ಯಕತೆ ನನಗಿಂತ ಹೆಚ್ಚಾಗಿ ನಿಮ್ಗೆ ಇದೆ. ಮುಂದೆ ಅವಮಾನ ತಡ್ಕೊಳಕ್ಕಾಗದೆ ಮುಖ ಮುಚ್ಕೊಂಡು ಓಡೋಗೋದು ಇನ್ನೂ ಬಾಕಿ ಇದೆ ನವೀನ್. ಮೆಚ್ಚಿದೆ ನಿನ್ನ. ಇಷ್ಟಾದರೂ ಸೋಲು ಒಪ್ಕೊಳ್ಳಕ್ಕೆ ನೀನು ರೆಡಿ ಇಲ್ಲ. ನನಗಿನ್ನೂ 2 ದಿನ ಟೈಮ್ ಇದೆ ನವೀನ್ ಚಂದ್ರ ಒಡೆಯರ್. ಈ ಗೇಮ್ನ ಬದಲಾಯಿಸಕ್ಕೆ 2 ದಿನ ಅಲ್ಲ, 2 ಸೆಕೆಂಡ್ ಸಾಕು ನನಗೆ. ಜಸ್ಟ್ 2 ಸೆಕೆಂಡ್ಸ್. ಇವತ್ತು ಕಬ್ಬಾಳಕ್ಕಷ್ಟೇ ಬಿದ್ದಿದೆ. ಇನ್ನು ಮುಂದೆ ಏನ್ ಬೇಕಾದರೂ ಆಗ್ಬೋದು. ಏನೋ ಆಗಿದೆ, ಬಟ್ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅರ್ಪಿತಾ ಅವರು ನನ್ಗೆ ಏನೋ ಹೇಳಕ್ ಟ್ರೈ ಮಾಡ್ತಿದ್ದಾರೆ ಅನ್ಸ್ತಿದ್ಯಾ. ಸುಳ್ಳು ಹೇಳಿ ಮದ್ವೆ ಆಗಿ ಆಮೇಲೆ ಲಂಡನ್ ಕರ್ಕೊಂಡೋಗಿ ಬೇರೆಯವ್ರಿಗೆ ಮಾರ್ಬಿಟ್ಟ. ಜೀವನದಲ್ಲಿ ಅಷ್ಟೊಂದು ನೊಂದಿರೋ ಒಂದ್ ಹೆಣ್ಣು ಯಾರ್ದೋ ಮೇಲಿನ ಸೇಟ್ ತೀಸ್ಕೊಳಕ್ಕೆ ಅಷ್ಟೆಲ್ಲ ನಾಟಕ ಮಾಡ್ತಾಳ. ಸಾಧ್ಯನೇ ಇಲ್ಲ. ಅರ್ಪಿತಾ ಅವರು ಇದ್ದಕ್ಕಿದ್ದಂಗೆ ಯಾಕೆ ಮಾತು ಬದಲಾಯಿಸಿದ್ರು? ಇಷ್ಟಕ್ಕೂ ನವೀನ್ ಬಗ್ಗೆ ನಂಗೆ ಏನ್ ಗೊತ್ತು? ಸುಮ್ನೆ ಕಣ್ಮುಚ್ಕೊಂಡ್ ಮದ್ವೆ ಆಗ್ತಾ ಇದೀನಿ. ಬೇಕಿತ್ತ ನಂಗಿದೆಲ್ಲ? ನಂಗೆ ಅವ್ರ ಮೇಲೆ ಫೀಲಿಂಗ್ಸ್ ಇಲ್ಲ, ಪ್ರೀತಿ ಇಲ್ಲ, ಏನೂ ಇಲ್ಲ. ಅಂತವ್ರ ಜೊತೆ ಜೀವನ ಪೂರ್ತಿ ಹೇಗಿರ್ಲಿ? ಅಮ್ಮ, ಇಷ್ಟೊತ್ತಲ್ಲಿ ಇಲ್ಲಿ ಏನಮ್ಮ ಮಾಡ್ತಾ ಇದ್ಯಾ? ಪ್ರೇರಣ ಕಾಲು ಹಿಡ್ಕೊಂಡ್ಬಿಡ್ತು ಕಣೇನಾರ, ಅದಕ್ಕೆ ಆಯಿಂಟ್ಮೆಂಟ್ ಹುಡುಕ್ತಾ ಇದ್ದೆ. ನೀನ್ ಯಾಕೆ ಬರಕ್ ಹೋದೆ? ಏನಾದ್ರೂ ಇದ್ರೆ ಕರಿಬೇಕಿತ್ತು ತಾನೆ. ಕೂತ್ಕೋ, ನಿಧಾನ. ನಾನೇ ತರ್ತೀನಿ. ಕೊಡಮ್ಮ ಕಾಲು. ಪ್ರೇರಣ ಬೇಡ ಮಗಳೇ, ಹೆಣ್ಮಕ್ಳ ಹತ್ರ ಕಾಲು ಮುಟ್ಟಿಸ್ಕೊಂಡ್ರೆ ಮನೆಗೆ ಒಳ್ಳೇದಾಗಲ್ಲ. ಅವರು ಮನೆಗೆ ಮಹಾಲಕ್ಷ್ಮಿ ಇದ್ದಾಗೆ. ಎಷ್ಟೋ ಹಬ್ಬಗಳಲ್ಲಿ ಅವ್ರಿಗೆ ಪೂಜೆ ಮಾಡೋದನ್ನ ನಾವು ನೋಡಿಲ್ವಾ? ಅಯ್ಯೋ, ನೀನ್ ನಂಗೆ ದಿನಾ ಮಂಗಳಾರತಿ ಮಾಡ್ತೀಯ. ಮಲ್ಕೊಮ್ಮ ಸುಮ್ನೆ. ಇವತ್ತು ಒಂದಿನ ನಾನು ನಿನ್ ಸೇವೆ ಮಾಡಿದ್ರೆ ಏನೂ ಆಗಲ್ಲ. ಹೋಗು ಹೋಗು, ನಿನ್ ಮಲ್ಕೋ ಹೋಗು, ಏನು ಬೇಡ ಹೋಗು. ನಿಂಗೆ ನೋವು ಆಗ್ತಾ ಇದೆ ತಾನೆ? ನಿಂಗ್ ನೋವು ಆಗ್ತಾ ಇದೆ ಅಂತ ಗೊತ್ತಿದ್ರು ನಾನ್ ಸುಮ್ನೆ ಹೋಗಿ ಹೇಗ್ ಮಲ್ಕೊಂಡ್ಲಮ್ಮ? ನಾನು ಇನ್ ಎಷ್ಟ್ ದಿನ ಅಂತ ಈ ಮನೇಲಿ ಇರ್ತೀನಮ್ಮ? ಮದ್ವೆಯಾಗಿ ಹೊಟ್ಟೋಗ್ತೀನಿ. ಆಮೇಲೆ
ನಾನ್ ಮಾಡ್ತಿರೋದ್ ಸರಿಯಾಗೇ ಇದೆ. ಸೂರ್ಯನ್ ಮಾತು ಕೇಳ್ದೆ ನವೀನ್ ಒಡೆಯವ್ರನ್ನ ಮದ್ವೆ ಆದ್ರೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಪ್ರೇವು, ನಾನು ನಿಮ್ಮಪ್ಪ ಒಂದು ನಿರ್ಧಾರ ಮಾಡಿದ್ದೀವಿ. ಈ ಲೋನ್ ಏನಾದರೂ ತೀರ್ಸಕ್ಕಾಗದೆ ಹೋದ್ರೆ ಮನೆ ಖಾಲಿ ಮಾಡಿ ಊರಿಗೆ ಹೊರಟು ಹೋಗೋಣ ಅಂತ. ಅಲ್ಲಿ ಮನೆ ಏನಾಗಿದೆ, ಸ್ವಲ್ಪ ರಿಪೇರಿ ಮಾಡಿಸಿದ್ರೆ ಆರಾಮಾಗಿರ್ಬಹುದು. ನಿನಗ್ ಮದ್ವೆ ಮಾಡಿಕೊಟ್ಟು ಆ ಲೋನ್ ಬಗ್ಗೆ ಮರ್ತೆ ಹೋದ್ವಿ ಅನ್ನೋ ಥರ ಆಗ್ಬಾರ್ದು. ಅಮ್ಮ, ಆದ್ರೂ ಅಪ್ಪಂಗೆ ಈ ಮನೆ ತುಂಬಾ ಇಷ್ಟ ಅಲ್ವಮ್ಮ? ಮನೇನು ಇಷ್ಟ, ಮಗಳು ಇಷ್ಟ. ಮಗಳನ್ನೇ ಮದ್ವೆ ಮಾಡಿಕೊಟ್ಮೇಲೆ ಈ ಮನೆ ಯಾತಕ್ಕಮ್ಮ ಪ್ರೇವು? ಹಾಗನ್ಬೇಡಮ್ಮ. ಲೋನ್ ಹೇಗಾದ್ರೂ ತೀರ್ಸ್ಬೋದು, ಏನಾದ್ರೂ ಒಂದ್ ಮಾಡ್ಬೋದು. ಊರಲ್ಲಿರೋ ಜಮೀನ್ ಮಾರಿದ್ರೂ ಪರವಾಗಿಲ್ಲ, ಮನೆ ಮಾತ್ರ ಮಾರೋದ್ ಬೇಡಮ್ಮ ಪ್ಲೀಸ್. ನೀನ್ ಹೀಗ್ ಮಾತಾಡ್ತೀಯಲ್ಲ, ಈ ನಿನ್ ಮಾತೆ ನಮಗ್ ಧೈರ್ಯ ಕೊಡುತ್ತೆ ಮಗಳೇ. ಮಲ್ಕೋಮ್ಮ, ಒದ್ದಿಸ್ತೀನಿ. ನಾನ್ ಮಾಡಿದ ತಪ್ಪ ಮುರಳಿ. ತಪ್ಪಲ್ದೆ ಮತ್ತಿನ್ನೇನು? ಎಲ್ರ ಮುಂದೆ ಅವನ್ ಕೆನ್ನೆಗೆ ಯಾಕೆ ಹೊಡಿಬೇಕಾಯ್ತು? ನಿನ್ ತಮ್ಮನ ಮೇಲೆ ಅನುಮಾನ ಪಟ್ಟಂತನಾ? ನನಗೂ ಬೇಜಾರಾಗ್ತದೆ ಮುರಳಿ. ಅವನ್ ನನ್ ಮಗ, ನನ್ ಜೀವ, ನನ್ ಸೂರ್ಯ. ಅವನ್ ಕೆನ್ನೆಗೆ ಹೊಡ್ತಿರೋ ಏಟು ಇನ್ನು ನನ್ ಕಿವಿಯಲ್ಲಿ ಗುಯ್ಗುಡ್ತಾ ಇದೆ. ಅದಕ್ಕೆ ಈಗ ಏನ್ ಮಾಡುತ್ತೀಯಾ? ನಿನಗೂ ಬೇಜಾರಾಗಿದೆ, ಸೂರ್ಯನ್ಗೂ ಬೇಜಾರಾಗಿದೆ, ಪ್ರೇರಣಗೂ ಬೇಜಾರಾಗಿದೆ. ಆದ್ರೆ ಖುಷಿಯಾಗಿರೋದು ನಿನ್ ತಮ್ಮ ಒಬ್ನೇ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಇರೋದ್ನೇ ಹೇಳ್ತಾ ಇದ್ದೀನಿ ನೋಡು. ಒಂದು ವೇಳೆ ನಾನು ಶತ್ರು ಬೇಕಾದ್ರೆ ನಂಬ್ತೀನಿ, ಆದ್ರೆ ನಿನ್ ತಮ್ಮನ ಮೇಲೆ ನನಗೆ ಯಾವ ನಂಬಿಕೆನೂ ಬರ್ತಾ ಇಲ್ಲ. ಅರ್ಪಿತ ವಿಷಯದಲ್ಲಿ ಸೂರ್ಯ ಹೇಳೋದೇನಾದ್ರೂ ನಿಜವಾದ್ರೆ ನೀನು ನಿನ್ ತಮ್ಮನ ಮೇಲೆ ಇಟ್ಟಿರೋ ಪೂರ್ಣ ಪ್ರೀತಿಯಿಂದ ಅವಮಾನ ತಪ್ಪಿದ್ದಲ್ಲ, ನೆನಪಿರ್ಲಿ. Surya, I'm really
ಸೂರ್ಯ 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 ಪ್ರೇರಣಾ, ಇಷ್ಟು ಹೊತ್ತಲ್ಲಿ ನೀನು ಇಲ್ಲೇನು ಮಾಡ್ತಿದ್ಯಾ? ನೀನ್ ಯಾಕೆ ಇಲ್ಲಿ ಒಬ್ನೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ಯಾ? ನಾನು ಇಲ್ಲಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನಾನು 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 ಚಂದಮಾಮನ ಹತ್ರ ಕೇಳಿದೆ. ನನ್ನ ಲೈಫಲ್ಲಿ ಏನೇ ಕನ್ಫ್ಯೂಷನ್ಸ್ ಇದ್ರೂ ಆ ಚಂದ್ರನ ಹತ್ರನೇ ಕೇಳೋದು. ಹಾಗೆ ಇವತ್ತು ಕೇಳಿದೆ, ನಾನು ಇವತ್ತು ಸೂರ್ಯನ್ ಮೀಟ್ ಮಾಡಬೇಕಾ ಅಂತ. ಅವನು ಈಗಲೇ ಹೋಗು ಅಂದ. ಅದಕ್ಕೆ ನಾನು ಬಂದೆ. ಹೌದಾ? ಅವನೇ ನನ್ನ ಚಂದ್ರ. ಚಂದ್ರನ್ ಹತ್ರ ಬೇರೆ ಏನು ಪ್ರಶ್ನೆ ಕೇಳಿದೆ ಪ್ರೇರಣಾ? ನೀನು ಯಾವಾಗಲೂ ಕೇಳ್ತಾ ಇರ್ತಿಲ್ಲ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಏನು ಕಾಣುತ್ತೆ ಅಂತ. ನನಗೇನು ಕಾಣ್ತೋ ಅದನ್ನು ಚಂದ್ರಂಗೆ ಹೇಳಿದೆ. ನಿಮಗೇನೂ ಅರ್ಥ ಆಗಲಿಲ್ಲ ಅಂತ ಅಂದೆ. ನಿಮಗೆ ಭಯ ಆಗ್ತಿಲ್ವಾ? ಯಾರಾದರೂ ನಮ್ಮನ್ನು ನೋಡಿದ್ರೆ? ಜಾನು, ನನಗೆ ಈ ತರ ರಿಸ್ಕ್ ತಗೊಳ್ಳೋದ್ರಲ್ಲಿ ತುಂಬಾ ಖುಷಿ ಇದೆ.